ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಂದರೆ ಮೀಶೋಯಿಂದ ತರಿಸಿರೋದು ಕಿಚನ್ ರ್ಯಾಕು. ಹೇಗಿದೆ ಅಂತ ನೋಡೋಣ. ಇದು ಚೆನ್ನಾಗೇ ಇದೆ. ನಾನು ಫುಲ್ ಸೆಟ್ ಮಾಡಿದ್ದೀನಿ. ಇದರಲ್ಲಿ ಮಾಡ್ತಾ ಇದ್ದೀನಿ. ನಾನು ಮತ್ತೆ 5 AM ಸೀರೀಸ್ ಸ್ಟಾರ್ಟ್ ಮಾಡಿದ್ನಲ್ಲ, ಅದು ನನಗೆ ಕಂಟಿನ್ಯೂ ಮಾಡೋಕೆ ಆಗ್ತಾನೇ ಇಲ್ಲ. ಹೇಗೋ ಕಷ್ಟಪಟ್ಟು 5:30ಗೆ ಎದ್ದೇಳ್ತೀನಿ. 5:30ಗೆ ಎದ್ಮೇಲೆ 9 ಹಂಗೆ ತುಂಬ ನಿದ್ದೆ ಬರುತ್ತೆ. ಆಗೋದೇ ಇಲ್ಲ ಡೈಲಿ. ಹೆಂಗೋ ಕಂಟ್ರೋಲ್ ಮಾಡಿದ್ದೀನಿ 2 ಡೇಸು. ಅದಕ್ಕೆ ಇವತ್ತು ನಾನು ಎದ್ದೇ ಇಲ್ಲ. ಅದಕ್ಕೆ ಇಷ್ಟೊಂದು ಸ್ವಲ್ಪ ಎನರ್ಜಿಯಿಂದ ಮಾತಾಡ್ತಿದ್ದೀನಿ. ಇಲ್ಲಾಂದ್ರೆ ಇಷ್ಟು ಮಾತಾಡೋಕ್ಕೆ ನನಗಾಗಲ್ಲ. ಡೈಲಿ ಫುಲ್ ಒಂಥರ ನಿದ್ದೆ ನಿದ್ದೆ ಅನಿಸ್ತಾ ಇರುತ್ತೆ. ಇದು ಚೆನ್ನಾಗೇ ಇದೆ. ನಾನು ಐಟಮ್ಸ್ ಎಲ್ಲನೂ ಇಟ್ಟಿದ್ದೀನಿ. ತುಂಬ ಅಂದರೆ ಹೆವಿ ಇದೆ, ವೆಯ್ಟ್ ಇದೆ ಇದು. ತುಂಬ ಸ್ಟ್ರಾಂಗಾಗೂ ಇದೆ. ಡ್ಯಾಮೇಜ್ ಎಲ್ಲ ಏನೂ ಬಂದಿಲ್ಲ. ಎಲ್ಲ ಚೆನ್ನಾಗೇ ಇದೆ. ಕೆಳಗಡೆ ಇರೋದು ಇದು ಏನು ಆರೆಂಜ್ ಕಲರ್ ಒಂದು ಕ್ಯಾಪ್ ಕೊಟ್ಟಿದ್ದಾರಲ್ಲ, ಅದು ಕರೆಕ್ಟಾಗಿ ಫಿಟ್ ಆಗಂದ್ರೆ ಮೂವ್‌ಮೆಂಟ್ ಆಗದೇ ಇರೋ ಥರ ಇದಾಗುತ್ತೆ. ಸ್ಟಿಫಾಗಿ ಕೂರತ್ತೆ ಇದ್ರ ಮೇಲೆ, ಫ್ಲೋರ್ ಮೇಲೆ. ಸೊ ಚೆನ್ನಾಗಿದೆ. ಇದು ನಾರ್ಮಲ್ ನಾನು ಉಪ್ಪಿಂದು ಜಾರ್ ಇಟ್ಟಿದ್ದೀನಿ. ಅದು ನಿಮಗೆ ನೆಕ್ಸ್ಟ್ ಸಲ ಅದನ್ನ ಫೋಟೋ ಏನಾದರೂ ಹಾಕ್ತೀನಿ. ಇದ್ರ ಪ್ರೈಸು ₹311. ಇದು ಆಯಿಲ್ ಬಾಟಲ್ಲು. ಆಯಿಲ್ ಬಾಟಲ್ ಗ್ಲಾಸಿಂದು ಇತ್ತು ನನ್ನ ಹತ್ರ. ಅದು ತುಂಬ ಅದ್ರದ್ದು ಕ್ಯಾಪ್ ಇದೆಯಲ್ಲ, ರಬ್ಬರ್ ಕ್ಯಾಪು, ಅದು ತುಂಬ ಕಿತ್ತೋಗುತ್ತೆ. ಒಂಥರ ಇಲಿ ಕಚ್ಚಿರೋ ಥರ ಆಗತ್ತೆ. ಒಂದು ಸುಮಾರು ಸಲ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡ್ತಾ ಅದು ಅದೇ ಹೋಗ್ಬಿಡುತ್ತೆ ಅದ್ರ ಕ್ಯಾಪ್. ಅದಕ್ಕೆ ನನಗೆ ಇಷ್ಟ ಆಗಿಲ್ಲ. ಮತ್ತು ಅದು 1 ಲೀಟ್ರಿಗೆ 2 ಬಾಟಲ್ ಇಟ್ಕೊಬೇಕು. ಇದು 1 ಲೀಟ್ರು ಫುಲ್ ಇಡ್ಸಲ್ಲ. 1 ಲೀಟ್ರು ಹಾಕಿ ಮತ್ತೆ ಒಂದು ಸ್ವಲ್ಪ ಉಳಿಯುತ್ತೆ ಅನ್ಸುತ್ತೆ ಇದರಲ್ಲಿ. ನಾನು ಹಾಕಿ ನೋಡಿಲ್ಲ. ಹಾಕಿ ನೋಡಿದ್ಮೇಲೆ ಹೇಳ್ತೀನಿ. ಬಟ್ ಓಕೆ, 1 ಲೀಟ್ರ್ ಹತ್ತತ್ರ ಹಿಡ್ಸತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಇದು ಚೆನ್ನಾಗೇ ಇದೆ. ಫುಲ್ ಸ್ಟೀಲ್ದು. ಮೇಲಿರೋ ಕವರ್ ಮಾತ್ರ ಪ್ಲಾಸ್ಟಿಕ್‌ದು. ಅದಕ್ಕೊಂದು ಮುಚ್ಚಕ್ಕೆ ಕ್ಯಾಪು ಕೊಟ್ಟಿದ್ದಾರೆ. ಮತ್ತು ಹಿಂಗೆ ಈ ಥರ ಬಾಟಲ್ ಥರ ತಿರುಗ್ಸೋದಿದು ಕ್ಯಾಪು. ತಿರುಗಿಸಿ ಹಾಕ್ಕೊಬೇಕು. ಚೆನ್ನಾಗಿದೆ ಇದೂನುವೆ. ಗ್ಲಾಸ್‌ಗಿಂತ ನನಗಿದೇ ಬೆಟರ್ ಅಂತ ಅನ್ಸುತ್ತೆ ಇದನ್ನು ನೋಡಿದರೆ. ಇವತ್ತು ಮತ್ತೆ ನಾನು ಸೋರೆಕಾಯಿ ಪಾಯಸ ಮಾಡಿದ್ದೀನಿ. ಹೇಗೆ ಮಾಡೋದು ಅಂದರೆ, ಸೋರೆಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಬೇಯಿಸ್ಕೊಬೇಕು. ಫಸ್ಟು ಒಂಚೂರೇ ಚೂರು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೇನು ಬೇಸಿಗೆ ಮುಗಿತಾ ಬಂತು. ಮಳೆಗಾಲದಲ್ಲಿ ಮತ್ತೆ ತಂಪಾಗುತ್ತೆ. ಅದಕ್ಕೆ ಬೇಸಿಗೆಯಲ್ಲೇ ತಿನ್ನೋಣ ಅಂತ ಬೇಸಿಗೆಯಲ್ಲೇ ಸೋರೆಕಾಯಿ ಪಾಯಸ ಮಾಡ್ತಾಯಿದ್ದೀನಿ. ಇವಾಗ ಒಂದು 4 ಸ್ಪೂನ್ ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ. ಅದನ್ನ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಮತ್ತು 1/2 ಕಪ್ ತೆಂಗಿನಕಾಯಿ, ಒಂದು 3 ಏಲಕ್ಕಿ ಇಷ್ಟೇ. ಇದನ್ನು ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಪಾಯಸಕ್ಕೆ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಹಾಕಿ. ನಾನು ಅದ್ರಲ್ಲಿ ಕಸ ಇರುತ್ತೆ ಅಂತ ಕರಗಿಸ್ಕೊಂಡಿದ್ದೀನಿ. ಇದು ಮುಕ್ಕಾಲು ಭಾಗ ಸೋರೆಕಾಯಿ ಬೆಂದ ಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಬೇಯಿಸಬೇಕು. ಒಂದು ಸ್ವಲ್ಪ ಬೆಲ್ಲ ಹಿಡ್ಕೊಳ್ಳುತ್ತೆ ಅಂತ. ಅದು ಬೆಂದಾದ್ಮೇಲೆ ನಾವು ರುಬ್ಬಿರೋ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ಅದು ಅಕ್ಕಿ ಹಾಕಿರೋದ್ರಿಂದ ಅದನ್ನ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ತಳದಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕಿದ್ದೀನಿ 1 ಸ್ಪೂನಷ್ಟು. ಅದು ವಿಡಿಯೋ ನಾನು ರೆಕಾರ್ಡೇ ಮಾಡಿಲ್ಲ. ತುಪ್ಪ ಹಾಕಿದ್ದೀನಿ. ಇಷ್ಟಾದಮೇಲೆ ಇದು ಫುಲ್ ಕುದ್ದಿದೆ ನೀಟಾಗಿ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಅದಕ್ಕೆ ಹಾಕಬೇಕು. ಇವಾಗ ತುಪ್ಪ ಕರಗಿದ್ಮೇಲೆ ಅದಕ್ಕೆ ಗೋಡಂಬಿ ಹಾಕ್ತೀನಿ. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಸೋರೆಕಾಯಿ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೋರೆಕಾಯಿ ಪಾಯಸ ರೆಡಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಜೊತೆ ಕಡಲೆಬೇಳೆ ಬೇಕಂದರೆ ನೀವು ಸ್ವಲ್ಪ ನೆನೆಸ್ಬಿಟ್ಟು ಬೇಯಿಸಿ ಹಾಕಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಕ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಒಂದು ಸ್ವಲ್ಪ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಮೀಶೋದಲ್ಲೂ ಮಾಡಿದ್ದೀನಿ, ಫ್ಲಿಪ್‌ಕಾರ್ಟಲ್ಲೂ ಮಾಡಿದ್ದೀನಿ. ಅದು ಬಂದಮೇಲೆ ಅದ್ರದ್ದು ರಿವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.